ಕಸ್ತೂರಿ ರಂಗನ್ ವರದಿ ಹಾಗೂ ಸೂಕ್ತ ಪ್ರದೇಶ ಅಧಿಸೂಚನೆಯಿಂದ ಉಂಟಾಗಿರುವ ಗೊಂದಲಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೂಡಲೇ ನಿವಾರಿಸಿ ಜನವಸತಿ ಮತ್ತು ಕೃಷಿ ಪ್ರದೇಶಗಳ ಹಿತ ಕಾಪಾಡುವ ಸ್ಪಷ್ಟ ನಿರ್ಧಾರ ಕೈಗೊಳ್ಳಬೇಕು ಎಂದು ಕಸ್ತೂರಿ ರಂಗನ್ ವಿರೋಧ ಹೋರಾಟ ಸಮಿತಿ ಅಧ್ಯಕ್ಷ ಮುಟ್ಲುಪಾಡಿ ಸತೀಶ್ ಶೆಟ್ಟಿ ಹೇಳಿದ್ದಾರೆ. ಅವರು ಕಾರ್ಕಳದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಸ್ತೂರಿ ರಂಗನ್ ವರದಿ ವಿರೋಧಿಸಿ 25ಕ್ಕೂ ಅಧಿಕ ಹೋರಾಟಗಳನ್ನು ನಡೆಸಲಾಗಿದೆ. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಿಂದ ನೋಟಿಸ್ಗಳನ್ನು ನೀಡಲಾಗಿದ್ದು, ಇದೀಗ ಮತ್ತೆ ಹೋರಾಟ ಆರಂಭವಾಗಿದ್ದು, ಸರ್ಕಾರಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಹೇಳಿದರು. ಪರಿಸರ ಸಂರಕ್ಷಣೆ ಅಗತ್ಯವಾದರೂ ಅರಣ್ಯ, ಕೃಷಿ, ಜನವಸತಿ ಪ್ರದೇಶಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಗೊಂದಲ ನಿವಾರಿಸಬೇಕು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯಕ್ಕೆ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿನ ಆಕ್ಷೇಪಣೆ ಸಲ್ಲಿಸಲು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು. ಆಕ್ಷೇಪಣೆ ಸಲ್ಲಿಸಲು ಯಾರ ಮೂಲಕ ಎಲ್ಲಿ ಸಲ್ಲಿಸಬೇಕೆಂದು ಗೊಂದಲವು ಇದೇ ಸರ್ಕಾರವು ಜಿಲ್ಲಾಡಳಿತ ಕೇರಳ ಮಾದರಿಯಲ್ಲಿ ಈ ವ್ಯವಸ್ಥೆ ರೂಪಿಸಿ ಗೊಂದಲ ಇಲ್ಲದಂತೆ ಜನರು, ರೈತರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಸತೀಶ್ ಶೆಟ್ಟಿ ಒತ್ತಾಯಿಸಿದರು. ಕಸ್ತೂರಿ ರಂಗನ್ ವರದಿ ಬಗ್ಗೆ ಚರ್ಚೆ ಪ್ರಸ್ತುತ ನಡೀತಾ ಇದೆ. ಕಸ್ತೂರಿ ರಂಗನ್ ವರದಿ 7ನೇ ಅಧಿಸೂಚನೆ ಈಗ ಕೇಂದ್ರ ಸರ್ಕಾರ ಪರಿಸರ ಇಲಾಖೆಯಿಂದ ಜಾರಿಯಾಗಿದೆ ರಾಜ್ಯ ಸರ್ಕಾರಕ್ಕೆ. ಇದರ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ಹೊತ್ತುಕೊಂಡು ಇಲ್ಲಿ ಜನರಿಗೆ ಗೊಂದಲದಲ್ಲಿ ಇರುವುದನ್ನು ರಾಜ್ಯ ಸರ್ಕಾರ ನಿವಾರಣೆ ಮಾಡಬೇಕಾಗಿದೆ. ಜಾರಿ ಮಾಡಿದ ಕೇಂದ್ರ ಸರ್ಕಾರವನ್ನು ಕೂಡ ನಾವು ಒಪ್ಪುವುದಿಲ್ಲ. ರಾಜ್ಯ ಸರ್ಕಾರದ ಜವಾಬ್ದಾರಿ ರಹಿತವಾಗಿ ಅವರು ನಡ್ಕೊಂಡ್ರು ಕೂಡ ನಾವು ಒಪ್ಪುವುದಿಲ್ಲ. ನಮ್ಮ ಹೋರಾಟ ಏನಿದ್ರು ಜನರ ಪರವಾಗಿ ಇರಬೇಕು, ಕಾಡು ಉಳಿಸಬೇಕು ಅನ್ನೋದು ನಮ್ಮದು ಕೂಡ ಇದೆ. ಪರಿಸರ ಉಳಿಬೇಕು. ಒಂದೊಂದ್ಸಲ ಪಶ್ಚಿಮ ಘಟ್ಟಕ್ಕೆ ವಿಶ್ವಸಂಸ್ಥೆ ಮಾನ್ಯತೆ ಪಡೆದ ವಿಶ್ವ ಪಾರಂಪರಿಕ ತಾಣ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ರು ಇಲ್ಲಿ ನೂರಾರು ಗೊಂದಲಗಳನ್ನ ರೈತರಿಗೆ ನೂರಾರು ಗೊಂದಲಗಳನ್ನ ಯಾರು ಪರಿಹಾರ ಮಾಡಬೇಕು? ಕೇಂದ್ರ ಸರ್ಕಾರ 6ನೇ ಅಧಿಸೂಚನೆವರೆಗೆ ಬಂತು, 7ನೇದು ಬಂತು. ಇದು ನಿವಾರಣೆ ಆಗದಿದ್ದ ಸಮಸ್ಯೆಯ? ನಾವು ಪ್ರಶ್ನೆ ಕೇಳ್ತೇವೆ ಸರ್ಕಾರಗಳಿಗೆ. 6 ರಾಜ್ಯದಲ್ಲಿ ಈ ವರದಿ ಇದೆ. ಇವತ್ತು ಕರ್ನಾಟಕದಲ್ಲಿ ನಾವು 13ರಲ್ಲಿ ಜಾರಿಯಾದ ಹೋರಾಟವನ್ನು 15ರಲ್ಲಿ ನಾವು ಕೈಗೆತ್ತಿಕೊಳ್ಳುವಾಗ 1535 ಹಳ್ಳಿ ಅಂತ ಎಲ್ಲ ಕಡೆ ಇತ್ತು. ಈಗ ವರದಿಯಲ್ಲಿ 1446 ಅಂತ ಇದೆ. ಯಾವಾಗ ಕೈ ಬಿಟ್ರು, ಯಾವಾಗ ಸೇರಿಸಿಕೊಂಡ್ರು? ಅರಣ್ಯದ ಭೂಭಾಗದಿಂದ ಸೂಕ್ಷ್ಮ ಪ್ರದೇಶ ಅಂತ ಇದೆ. ಸೂಕ್ಷ್ಮ ಪ್ರದೇಶ ಎಷ್ಟು ಮೀಟರ್, ಯಾವುದು ಇಕೋ ಸೆನ್ಸಿಟಿವ್ ಏರಿಯಾ, ಎಷ್ಟು ಕಿಲೋಮೀಟರ್? ಗೊಂದಲ. ಕೆಲವರು ಹೇಳ್ತಾರೆ 10 ಕಿಲೋಮೀಟರ್, ಕೆಲವರು ಹೇಳ್ತಾರೆ 1 ಕಿಲೋಮೀಟರ್, ಕೆಲವರು ಹೇಳ್ತಾರೆ ಬೇರೆ ಬೇರೆ ವ್ಯಾಪ್ತಿ ಅಂತ ಹೇಳ್ತಾರೆ. ಆದ್ರೆ ಇದನ್ನು ಯಾರು ನಿವಾರಣೆ ಮಾಡಬೇಕು? ಸಮಿತಿಯ ಕಾರ್ಯದರ್ಶಿ ಹರಿಶ್ಚಂದ್ರ ತೆಂಡೂಲ್ಕರ್, ಸಾಮಾಜಿಕ ಕಾರ್ಯಕರ್ತ ಜಗದೀಶ್ ಶೆಟ್ಟಿ ಅಜಿಕಾರ್, ಕೆರೆಬಿಟ್ಟು ಸಂಜೀವ ಶೆಟ್ಟಿ ಹಾಗೂ ಸೂಚನ್ ಜೇಮ್ಸ್ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.